हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता वंदे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये हरिः श्रीं श्रीगुरुभ्यो नमः अशेषवेदान्तकृतान्तसार व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरामुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 6ನೇ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ಆಚಾರ್ಯ ಮಧ್ವರು ಕೇರಳದ ಅನೇಕ ದೇವಸ್ಥಾನಗಳನ್ನೆಲ್ಲ ಹೊಕ್ಕು ಅಲ್ಲಿ ವಾಸಿಸಿ ಅಲ್ಲಿ ಪೂಜಾ ಕಾರ್ಯಗಳನ್ನು ನಡೆಸಿ ಅಲ್ಲಿದ್ದಂತಹ ಜಿಜ್ಞಾಸುಗಳಿಗೆಲ್ಲ ಉಪದೇಶ ಕೊಟ್ಟು ಮತ್ತು ಪ್ರತಿವಾದ ಮಾಡುವಂಥವರಿಗೆ ವಿರೋಧವಾದವನ್ನು ಮಾಡುವವರಿಗೆಲ್ಲ ಅವರೊಟ್ಟಿಗೆ ವಿದ್ವತ್ ಸದಸ್ಸು ಏರ್ಪಾಟು ಮಾಡಿ ವಿದ್ವತ್ ಸದಸ್ಸಿನಲ್ಲಿ ಒಳ್ಳೆಯ ರೀತಿಯಿಂದ ತಮ್ಮ ವಾದವನ್ನು ಮುಂದಿರಿಸಿ ಮತ್ತು ಶ್ರುತಿ ವಿರುದ್ಧವಾದಂತಹ ವಿಚಾರವನ್ನು ಹಿಡಿದು ಮಾತಾಡುವವರ ಆ ವಾದಗಳನ್ನೆಲ್ಲ ನಿರಾಕರಿಸಿ ಒಳ್ಳೆ ರೀತಿಯಿಂದ ಲೋಕದಲ್ಲಿ ಹರಿಗುರು ಭಕ್ತಿಭಾವ ಉಳಿಬೇಕು ಮತ್ತು ಸುಜ್ಞಾನವನ್ನು ಉಳಿಸಬೇಕು ಅಂತ ಅವರು ಎಲ್ಲ ಜನರಿಗೂ ಅನುಗ್ರಹ ಮಾಡಿ ಮತ್ತೆ ಮುಂದುವರೆದು ಬಂದವರು. ಮುಂದೆ ಬಂದಾಗ ಅನಂತರದಲ್ಲಿ ಮಂಗಳೂರು ಎಲ್ಲ ದಾಟಿ ಉಡುಪಿಗೆ ಬಂದು ಸೇರಿದರು. ಉಡುಪಿಗೆ ಬಂದಾಗ ಯಾವಾಗಲೂ ನಮ್ಮೆಲ್ಲರ ಶರಣ್ಯ ಅನಂತೇಶ್ವರ, ಉಡುಪಿಯ ಭೂಷಣ, ಉಡುಪಿಯ ತಿಲಕ ಅಂದರೆ ಅನಂತೇಶ್ವರ ದೇವರು. ಆ ಅನಂತೇಶ್ವರನ ಸನ್ನಿಧಿಗೆ ಬಂದು ನಮಸ್ಕಾರ ಮಾಡಿದರು. ಯಾರು ಅವ ಅಂದರೆ ಇಂದಿರಾರಮಣ. ಅನೇಕ ಸುಂದರವಾದಂತಹ ಮಂದಿರಗಳನ್ನೆಲ್ಲ ಸಂದರ್ಶನ ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಅವರು ಇಂದಿರಾರಮಣನನ್ನೇ ವಂದನೆ ಮಾಡಿದವರು. ಈಗ ಇಂದಿರಾರಮಣನೇ ಉಡುಪಿಯಲ್ಲಿ ಅನಂತೇಶ್ವರನಾಗಿ ನೆಲೆ ನಿಂತು ಲೋಕಾನುಗ್ರಹ ಮಾಡ್ತಾ ಇದ್ದಾನೆ. ಹಾಗಾಗಿ ಅವರು ಉಡುಪಿಗೆ ಬಂದು ಸೇರಿ ಇಲ್ಲಿ ಅನಂತೇಶ್ವರ ದೇವರನ್ನು ವಂದಿಸಿದರು. ಹೀಗೆ ರೂಪ್ಯ ಪೀಠಪತಿಂ ಆಪ ಮುಕುಂದಂ ಎನ್ನುವಂತಹ ಈ ಶ್ಲೋಕದೊಟ್ಟಿಗೆ ನಮಗೆ 23 ಶ್ಲೋಕಗಳು ಪೂರೈಸಿದ್ವು. ಹಾಗೆಯೇ ಇಲ್ಲಿಗೆ ನಾವು ನಿಲ್ಲಿಸಿದ್ದಾಗಿತ್ತು. ಇಷ್ಟು ಕೂಡ ಪೂರ್ವ ಕಥಾನುವಾದ. ಈಗ 24ರಿಂದ ಪ್ರಾರಂಭ ಆಗುವಂಥದ್ದು. ಇದನ್ನು ನೋಡುವ. ಈಗ ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀಂ ಸೂತ್ರದೀಪ್ತಮಣಿಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣಭೂತಾಂ ಎನ್ನುವಂತಹ ಮಹನೀಯವಾದ ಶ್ಲೋಕ. ಏನಿದು ಅಂದರೆ
ಮುಖ್ಯ ಪ್ರಾಣದೇವರು ದ್ವಾಪರ ಯುಗದಲ್ಲಿ ಭೀಮ ಎನ್ನುವ ಹೆಸರಿನಿಂದ ಪೃಥ ಹಾಗೂ ಪಾಂಡುರಾಜನ ಮಗನಾಗಿ ಅವತರಿಸಿದರು. ಆಗ ಭೀಮ ಕೃಷ್ಣೆಯನ್ನ ವರಿಸಿದ್ದ. ಈ ಕೃಷ್ಣ ಭೀಮರ ದಾಂಪತ್ಯ ಅದು ಅನುಗುಣವಾಗಿ ಇದ್ದದ್ದು. ಒಂದು ಸಂದರ್ಭ ಏನದು ಅಂದರೆ, ರಾಜಸಭೆಯಲ್ಲಿ ಕೃಷ್ಣೆಗೆ ಅವಮಾನಿಸುವಂಥ ಪ್ರಸಂಗ ಬಂದಿತ್ತು. ಆ ಸಂಬಂಧಿಯಾಗಿ ವಿಷಯಗಳನ್ನು ಹೇಳ್ತಾರೆ. ಏನದು ಅಂದರೆ, ಈಗ ನಾವು ಇದೇ ಅಭಿಪ್ರಾಯವನ್ನ ಪೂರ್ಣಪ್ರಜ್ಞರ ಸಂಬಂಧಿಯಾದ ವಿಷಯಕ್ಕೆ ಅನ್ವಯಿಸಿ ಹೇಳುವಂಥದ್ದು. ಒಂದೇ ಶ್ಲೋಕದಲ್ಲಿ ಪೂರ್ಣಪ್ರಜ್ಞರ ಜೀವನ, ಅವರ ಜೀವನದ ಘಟನೆ ಮತ್ತು ಭೀಮನ ಜೀವನದ ಘಟನೆ ಎರಡನ್ನು ಕೂಡ ಸಮಾನವಾಗಿ ಬೋಧಿಸ್ತಾರೆ. ಇವೆಲ್ಲ ಕಾವ್ಯ ಚಮತ್ಕಾರ. ನನಗೆ ಬರ್ತದ? ಬರುವುದಿಲ್ಲ. ನಿನಗೆ ಬರ್ತದ? ಬರುವುದಿಲ್ಲ. ಅವನಿಗೆ ಬರ್ತದ? ಬರುವುದಿಲ್ಲ. ಯಾರಿಗೂ ಕೂಡ, ನಮಗೆ ಯಾರಿಗೂ ಸಾಮಾನ್ಯವಾಗಿ ನೋಡುವಂಥ ನಮ್ಮ ಸಾಮಾನ್ಯರಲ್ಲಿ ಕಾಣದಂತಹ ಅತ್ಯದ್ಭುತ ಪ್ರತಿಭಾಪೂರ್ಣರಾದ ನಾರಾಯಣ ಪಂಡಿತಾಚಾರ್ಯರು ಈ ಒಂದು ಅತ್ಯುತ್ತಮವಾದ ಕಾವ್ಯವನ್ನ, ತಮ್ಮ ಕಾವ್ಯ ಪ್ರತಿಭೆಯನ್ನ ಮುಖ್ಯ ಪ್ರಾಣದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಭೆ ಇರ್ತದೆ, ಪ್ರತಿಭೆ ಇದ್ರೆ ಜಂಬ ಕೊಚ್ಕೊಳ್ಳಿಕ್ಕೆ ಇರ್ತದೆ. ಅದು ಮುಖ್ಯ ಪ್ರಾಣದೇವರಿಗೆ ಸಲ್ತದಲ್ಲ, ಜಂಬ ಇಲ್ಲ, ಏನಿಲ್ಲ. ಅತ್ಯಂತ ವಿನಮ್ರ ಬುದ್ಧಿಯಿಂದ ಮುಖ್ಯ ಪ್ರಾಣದೇವರಿಗೆ ತಮ್ಮ ಸರ್ವ ಸಾಮರ್ಥ್ಯದಿಂದ ಈ ಲೋಕಕ್ಕೆ ಕೊಟ್ಟಂತಹ ಈ ಮಧ್ವಚರಿತ್ರೆಯನ್ನು ಕೊಟ್ಟ ಮಹತ್ ಕಾರ್ಯವನ್ನ ಮುಖ್ಯ ಪ್ರಾಣದೇವರಿಗೆ ಅರ್ಪಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಏನ್ ಹೇಳ್ತಾರೆ ಇಲ್ಲಿ ನೋಡುವ. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತ ಯುಕ್ತ ವಪುಷಂ ರುಚಿರಾಂಗೀಂ ಸೂತ್ರದೀಪ್ತ ಮಣಿಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣಭೂತಾಂ ಎನ್ನುವಂಥದ್ದು. ಏನಾಗಿತ್ತು ಇಲ್ಲಿ, ರಾಜಸಭೆಯಲ್ಲಿ ಭೀಮಸೇನ ಕುಳಿತಿದ್ದ. ಅಲ್ಲಿ ಹೇಗಿದ್ದಾಳೆ ಆ ಕೃಷ್ಣೆ ಹೇಗಿದ್ದಾಳೆ ಅಂದರೆ, ವೇದರಾಶಿಯಂತೆ ಪವಿತ್ರಾತ್ಮಳಾದಂಥವಳು. ವೇದ ಹೇಗೆ ಪವಿತ್ರವೋ ಹಾಗೆಯೇ ಪವಿತ್ರಾತ್ಮಳಾದವಳು ಕೃಷ್ಣೆ. ಅವಳು ಅಲ್ಲಿದ್ದಾಳೆ. ಅವಳ ಒಂದು ಸಂರಕ್ಷಣೆ ಭೀಮ ಮಾಡುವಂಥದ್ದು. ಭೀಮನೇ ಆ ಕೃಷ್ಣೆಯನ್ನ ಸಂರಕ್ಷಿಸುವವನು. ಕೃಷ್ಣೆ ಎಂಥವಳು? ವೇದರಾಶಿ ಹಾಗೆ ಪವಿತ್ರಳಾದವಳು. ಆಚಾರ್ಯರ ವಿಷಯಕ್ಕೆ ಬರುವ. ಆಚಾರ್ಯರು ಹೇಗಿದ್ದಾರೆ ಅಂದರೆ, ಆಚಾರ್ಯರು ಅವರು ಅತ್ಯಂತ ದಯಾಪೂರ್ಣರು, ದಯೆಯ ಕಡಲಂತೆ ಇರುವಂತಹ ಆಚಾರ್ಯರು. ಅವರು ದುಷ್ಟ ಜನರು ವಾದಕ್ಕೆ ಬರುವಾಗ ಅವರು ಅಂತಹ ವಾದಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಬಿಡ್ತಿದ್ರು. ಶ್ರುತಿ ವಿರುದ್ಧವಾದಂತಹ ಮಾತುಗಳನ್ನು ಹಚ್ಚಿಕೊಂಡು ಆಗ್ರಹದಿಂದ ವಾದ ಮಾಡುವಂಥವ್ರು. ಎಲ್ಲ ಶ್ರುತಿಗೆ ವಿರುದ್ಧವಾದಂತಹ ಅಭಿಪ್ರಾಯಗಳನ್ನಿಟ್ಟುಕೊಂಡು ವಾದಿಸಲಿಕ್ಕೆ ಬರುವವರ ಆ ವಾದಗಳನ್ನೆಲ್ಲ ಕತ್ತರಿಸಿ ಹಾಕುವಂಥವರು. ಆ ವೇದರಾಶಿ ಯಾವಾಗಲೂ ಕೂಡ ತನ್ನನ್ನು ರಕ್ಷಿಸುವವರನ್ನು ಅಪ್ಪಿಕೊಳ್ತದೆ. ತನ್ನನ್ನು ಯಾರು ರಕ್ಷಿಸ್ತಾರೋ ಅವರನ್ನು ವೇದರಾಶಿ ಅಪ್ಪಿಕೊಳ್ತದೆ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ವೇದೋಪನಿಷತ್ತುಗಳನ್ನು ವಿರೋಧಿಸುವವರು ಬಹಳ, ತಾತ್ಸಾರ ಮಾಡುವವರು ಬಹಳ. ಬ್ರಾಹ್ಮಣರಾಗಿರ್ತಾರೆ, ವೇದ ಕಲಿಯುವುದಿಲ್ಲ, ಒಂದು ರುಕ್ ಹೇಳ್ತಾನ, ಹೇಳುವುದಿಲ್ಲ ಅಂದರೆ ಉದಾಸೀನ ಮಾಡ್ತಾರೆ ಅಂತ ಅರ್ಥ. ನಾನು ಕೇಳಿದ್ದೇನೆ ಸಮೀಪಕ್ಕೆ, ಅಂದರೆ ಒಂದು ಉಪನಯನ ಕಾರ್ಯಕ್ರಮ, ಸ್ವಲ್ಪ ಮುಂದೆ ಕೂತ್ಕೊಳ್ಳೋ ಪ್ರಸಂಗ. ಅದರಲ್ಲಿ ಉಪನಯನದಲ್ಲಿ ಬ್ರಹ್ಮೋಪದೇಶ ಮಾಡಬೇಕು. ಬ್ರಹ್ಮೋಪದೇಶ ಮಾಡುವುದು ಅಂದರೆ ಸಾವಿತ್ರಿ ಮಂತ್ರೋಪದೇಶ ಮಾಡಬೇಕು. ಸಾವಿತ್ರಿ ಮಂತ್ರ ಅದು ಗುರು ಶಿಷ್ಯ ಇಬ್ಬರೇ ಇರಬೇಕು, ಮೂರನೆಯವ್ರ ತಲೆ ಹಾಕಬಾರ್ದು. ಆದರೆ ಪಾಪ ತಾಯಿಯೂ ತಲೆ ಹಾಕಿದ್ಲು. ಅವಳ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಅವಳ ತಲೆ.
ಹಾಗಾಗಿ ಒಂದು ಮುಸುಕು ಬಟ್ಟೆಯನ್ನು ಹಾಕಿ ಅದರಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ತಂದೆ ಪುರೋಹಿತರು ಹೇಳಿಕೊಟ್ಟದ್ದನ್ನು ಅವನಿಗೆ ಬರುವುದಿಲ್ಲ. ತಂದೆ ಹೇಳಿಕೊಟ್ಟದ್ದು, ಅದು ಪುರೋಹಿತರು ಹೇಳಿಕೊಟ್ಟದ್ದು ತಂದೆ ಹೇಳ್ತಾನೆ. ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೇಳಿದ, ಉಪದೇಶ ಮಾಡಿದ. ಮಗನು ಧಿಯೋ ಯೋ ನ ಪ್ರಚೋದಯಾತ್ ಅಂತಲೇ ಹೇಳಿದ. ಬಹಳ ಜನರನ್ನು ಬೇಕಾದ ಪ್ರಶ್ನೆ ಮಾಡಿಕೊಳ್ಳಿ, ಏನಪ್ಪ ಸಾವಿತ್ರಿ ಮಂತ್ರ ಹೇಗಿರ್ತದೆ? ಧಿಯೋ ಯೋ ನ ಪ್ರಚೋದಯಾತ್ ಅಂತ ಇರ್ತದೆ ಅಂತ ಗಟ್ಟಿ ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅವನ ಅಪ್ಪ ಹೇಳ್ಕೊಟ್ಟಿದ್ದದು, ಅಪ್ಪನಿಗೆ ಯಾರೋ ಆಚಾರ್ಯರು ಅನ್ನೋನು ಅವನು ಹೇಳ್ಕೊಡು. ಹೀಗಾಗಿ ಎಲ್ಲಿಯೂ ಪರಿಶುದ್ಧಿಯೇ ಇಲ್ಲ. ಬೀಗದ ಕೈ ಮಂತ್ರ, ಸಾವಿತ್ರಿ ಮಂತ್ರದಲ್ಲೇ ಬೀಗದ ಕೈಯ ಸೊಟ್ಟಾದ್ರೆ ಖಜಾನೆಯಲ್ಲಿ ಸಿಗ್ತದೆ ಇವರಿಗೆ. ವೇದ ದೂರ ಉಳಿತು. ವೇದ ವಿರೋಧಿಗಳಾದ ವೇದ ರಾಶಿ ಏನ್ ಮಾಡ್ತದೆ? ತನ್ನನ್ನು ರಕ್ಷಣೆ ಮಾಡುವವರು ಯಾರು ಅಂತ ಹುಡುಕ್ತದೆ. ಆ ವೇದ ರಾಶಿ ಎಲ್ಲವೂ ಕೂಡ ಪರಮ ಪವಿತ್ರವಾದದ್ದು. ಆಶ್ರಯ ಯಾರನ್ನು ಮಾಡೋದು? ಮುಖ್ಯ ಪ್ರಾಣನನ್ನೇ ಆಶ್ರಯ ಮಾಡಬೇಕು. ಹಾಗಾಗಿ ಆಚಾರ್ಯ ಮಧ್ವರನ್ನು ಸರ್ವ ವೇದೋಪನಿಷತ್ತುಗಳು ಬಂದು ಆಶ್ರಯ ಮಾಡಿದವು. ಆಚಾರ್ಯರು ಯಾವಾಗಲೂ ದಯಾ ಸಮುದ್ರರು, ದಯೆಯ ಕಡಲಿನ ಹಾಗಿರುವವರು. ಆ ವೇದಗಳನ್ನೆಲ್ಲ, ವೇದರಾಶಿಯನ್ನು ಅವರು ಮತ್ತೆ ಅದನ್ನು ಜನರ ಅರಿವಿಗೆ ಮುಟ್ಟಿಸ್ಬೇಕು, ವೇದ ರಕ್ಷಣೆ ಮಾಡಬೇಕು. ಅದನ್ನು ಆಚಾರ್ಯರು ಮಾಡಲಿಕ್ಕೆ ಹೊರಡ್ತಾರೆ. ಹೇಗಿದೆ ಅಂದರೆ, ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀಂ. ವೇದಗಳು ರುಚಿರಾಂಗೀಂ, ಅತ್ಯಂತ ಸುಂದರವಾದದ್ದು ವೇದ. ವೇದೋಪನಿಷತ್ತುಗಳೆಲ್ಲ ಅತ್ಯಂತ ಸುಂದರವಾದ ಅವಯವಗಳನ್ನು ಹೊಂದಿರುವಂಥದ್ದು. ಅದರಲ್ಲಿ ಒಂದು ಪಂಚಾಧಿಕರಣ ವಿದ್ಯಾ ಅಂತುಂಟು. ಆ ಪಂಚಾಧಿಕರಣ ವಿದ್ಯಾ ನೋಡಿದರೆ ಅತ್ಯಾಶ್ಚರ್ಯವಾಗಿ ರೋಮಾಂಚನ ಆಗ್ತದೆ. ಆ ಪಂಚಾಧಿಕರಣ ವಿದ್ಯೆಯ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಸೋದೆಗೆ ಹೋಗಬೇಕು. ಸೋದೆಯ ಪಂಚವೃಂದಾವನ ನೋಡುವಾಗ ಪಂಚಾಧಿಕರಣ ವಿದ್ಯೆ ಸ್ಪಷ್ಟ ಆಗಿ ಹೋಗ್ತದೆ. ಅಂಥ ವಿಶೇಷವಾದಂಥ ಗುರುಸನ್ನಿಧಿ. ಆ ಗುರುಸನ್ನಿಧಿ ನಮಗೆ ಇಂತಹ ಒಂದು ಪ್ರಭಾವವನ್ನು ಕೊಡುವಂಥದ್ದು. ಹಾಗಾದರೆ ಇವು ಎಲ್ಲಿದೆ? ಇಷ್ಟು ಸುಂದರಿಯಾದಂತಹ ಈ ವೇದೋಪನಿಷತ್ತುಗಳು, ಈ ಸುಂದರಿಯಾದಂತಹ ಉಪನಿಷತ್ತು ಯಾರನ್ನು ವರಿಸ್ತದೆ ಅಂದರೆ ಬ್ರಾಹ್ಮಣರನ್ನು ಆಶ್ರಯಿಸ್ತದೆ. ಬ್ರಾಹ್ಮಣ ಪ್ರವರ ಅಂದರು, ಶ್ರೇಷ್ಠ ಬ್ರಾಹ್ಮಣೋತ್ತಮರ ಬುದ್ಧಿಯಲ್ಲಿ ಸೇರಿಕೊಂಡು ವ್ಯಕ್ತವಾಗಿ ಅದು ತಾನೊಂದು ರೂಪ ತಾಳಿ, ಬ್ರಾಹ್ಮಣರ ಮುಖದಿಂದ ತಾನು ರೂಪ ತಾಳಿ ಹೊರಗೆ ಬರ್ತದೆ. ಅತ್ಯಂತ ಉತ್ತಮ ಅವಯವಗಳಿಂದ ಕೂಡಿರುವಂತಹ ಮಹಾ ಸೌಂದರ್ಯ ಶಾಲಿಯಾದಂಥದ್ದು ವೇದೋಪನಿಷತ್ತುಗಳು. ಮತ್ತು ಇದರಲ್ಲಿ ಈ ಸುಂದರಿಗೆ ಅಲಂಕಾರ ಬೇಕಲ್ವಾ? ಸುಂದರ ಸ್ತ್ರೀ ಹೌದು, ಅವಳಿಗೆ ಅಲಂಕಾರ ಬೇಕು, ಆಭರಣಗಳು ಬೇಕು. ಏನು ಆಭರಣ ಅಂದರೆ ಸೂತ್ರದೀಪ್ತ ಮಣಿ ಮಾಲಿಕಯ ಅಲಂ ಅಂತ ಹೇಳ್ತಾರೆ. ಅಲಂ ಅಂದರೆ ಚೆನ್ನಾಗಿ ಎನ್ನುವ ಅರ್ಥ. ಆ ಚಂದವಾದಂತಹ ಮಣಿಮಾಲಿಕೆಯನ್ನು ಅಂದರೆ ರತ್ನಮಾಲೆಯನ್ನು ಧರಿಸಿದಾಳೆ ಆ ಉಪನಿಷತ್ ಸುಂದರಿ. ಸುಂದರವಾದಂತಹ ರತ್ನಹಾರ ಧರಿಸಿದ್ದಾಳೆ. ಆ ರತ್ನಹಾರ ಯಾವುದು ಅಂದರೆ ಸೂತ್ರದೀಪ್ತ ಅಂತ. ಆ ಸೂತ್ರದಲ್ಲಿ ಬಂಧನವಾದಂತಹ ತತ್ವರತ್ನ ಮಾಲಿಕೆಯನ್ನು ಅವಳು ಧರಿಸಿಕೊಂಡಿದ್ದಾಳೆ. ಮತ್ತು ಈ ರೀತಿ ಭೂಷಿತಳಾದವಳು ಅಂದರೆ ಭೂಷಣ ಅಂದರೆ ಆಭರಣವನ್ನು ತೊಟ್ಟಂತಹ ಭುವನ ಭೂಷಣ ಭೂತ, ಇಡೀ ಲೋಕಕ್ಕೆ ಆಭರಣ ರೂಪವಾಗಿರುವಂತಹ ಉಪನಿಷತ್ ಸುಂದರಿ ತಾನು ಆ ಸೂತ್ರದಲ್ಲಿ ಇರುವಂತಹ ತತ್ವಮಣಿ ಮಾಲಿಕೆಯನ್ನು ಧರಿಸಿಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಸೂತ್ರ ಅನ್ನೋ ಪದಕ್ಕೆ ದಾರ ಅಂತ ಅರ್ಥ. ಮಣಿಗಳನ್ನು ನಾವು ದಾರದಲ್ಲಿ ಪೋಣಿಸಿಯೇ ಹಾಕ್ಕೊಳ್ತೇವೆ. ಚಂದದ ಮಣಿ ಏನ್ರಿ ನಿಮ್ಮ ಹವಳದ ಸರ ಭಾಳ ಚಂದ ಉಂಟಲ್ಲ, ಹವಳದ ಮಾಲೆ, ಮುತ್ತಿನ ಮಾಲೆ. ಹೈದರಾಬಾದ್ ಕಡೆ ಹೋದರೆ ಮುತ್ತಿನ ಮಾಲೆ ಭಾಳ ಶ್ರೇಷ್ಠ, ಅಲ್ಲಿ ಬಹಳ ಪ್ರಸಿದ್ಧ. ಒಂದೊಂದು ಊರಲ್ಲಿ ಒಂದೊಂದು. ಹಾಗೆ ನಮ್ಮ ಬದಿಗೆ ಬಂದರೆ ಇಲ್ಲಿ ಹವಳ ಮಾಲೆ ಬಹಳ ಮುಖ್ಯ. ಹಾಗಾಗಿ ಹವಳವೋ ಮುತ್ತೋ ಇಂತಹ ಮಣಿಗಳನ್ನೆಲ್ಲ ಪೋಣಿಸಿ ಹಾಕ್ಕೊಳ್ತಾರೆ. ಅದು ಹೇಗೆ ಬೇಕು? ಅದನ್ನು ಒಂದೊಂದೇ ಮಣಿಯನ್ನು ಎದೆ ಮೇಲೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಅದಕ್ಕೆ ದಾರ ಬೇಕು. ದಾರದಲ್ಲಿ ಪೋಣಿಸಿದಂತಹ ಹವಳದ ಮಾಲೆ, ಮುತ್ತಿನ ಮಾಲೆ, ಕರಿಮಣಿಯ ಮಾಲೆ ಇದನ್ನೆಲ್ಲ ಸ್ತ್ರೀಯರು ಧರಿಸ್ತಾರೆ. ಆದರೆ ಆ ದಾರ, ಗಟ್ಟಿಯಾದ ದಾರದಲ್ಲಿ ಇದೆಲ್ಲ ಪೋಣಿಸಿ ಹಾಕ್ಕೊಳ್ತಾರೆ.
ಅಲ್ಲ ದಾರ ಇಲ್ಲಪ್ಪ, ನಾವು ದಾರದಲ್ಲಿ ಹಾಕೊಳ್ಳೋದಿಲ್ಲ, ನಾವು ಬಂಗಾರ ಹಾಕೊಳ್ತೇವೆ. ಬಂಗಾರದ್ದು ದಾರವೇ ಅಲ್ವೇ? ಬಂಗಾರದ ದಾರದಲ್ಲಿ ಅಲ್ಲಿವೇ ಹಾಕೊಳ್ಳೋದು, ಗಟ್ಟಿಯಾಗಿ ಮಾಡ್ತಾರೆ. ಬಂಗಾರದ ಸರಿಗೆ, ಗಟ್ಟಿ ಸರಿಗೆಯಲ್ಲಿ ಆ ಮಣಿಯನ್ನೆಲ್ಲ ಜೋಡಿಸಿ ಏನೋ ಒಂದು ಅದರ ನಮೂನೆ ಎಲ್ಲ ಮಾಡಿ ಮಾಲೆಯನ್ನು ತಯಾರು ಮಾಡಿ ಹಾಕಿಕೊಳ್ತಾರೆ. ಅಂದರೆ ಸೂತ್ರ ಅನ್ನೋದು ದಾರ, ದಾರ ಅನ್ನೋದು ಆಶ್ರಯ ಅಂತ. ಆ ದಾರದ ಆಶ್ರಯದಲ್ಲಿ ಈ ಮಣಿಗಳೆಲ್ಲ ಪೋಣಿಸಲ್ಪಟ್ಟು ಅದೊಂದು ಸುಂದರ ಹಾರವಾಗಿ ಆ ರತ್ನಹಾರವನ್ನು ಧರಿಸ್ತಾರೆ ಸ್ತ್ರೀಯರು. ಇವಳು ನಮ್ಮ ಈ ಉಪನಿಷತ್ ಸುಂದರಿಯು ಹಾಗೆ ಧರಿಸಿದಾಳಂತೆ. ಹೌದಾ? ಅದ್ಯಾವುದು ಸೂತ್ರ ಅಂದರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಬ್ರಹ್ಮಸೂತ್ರಗಳಲ್ಲಿ ತತ್ವರತ್ನಗಳನ್ನೆಲ್ಲ, ಉಪನಿಷತ್ ತತ್ವರತ್ನಗಳೆಲ್ಲ ಜೋಡಿಸಲ್ಪಟ್ಟು ಅದು ಮಾಲೆಯಾಗಿದೆ. ಅದನ್ನೆಲ್ಲ ಉಪನಿಷತ್ ಸುಂದರಿ ಧರಿಸಿದಾಳೆ. ಇದು ಈ ಉಪನಿಷತ್ ಸುಂದರಿ ಹೀಗಿರುವಂಥವಳು ಅಂತ. ಹೌದಾ? ಹಾಗಾದರೆ ಈಗ ಕೃಷ್ಣಾದೇವಿ ವರ್ಣನೆ ಹೇಗೆ ಬರ್ತದೆ? ಕೃಷ್ಣ ಹೇಗಿದ್ದಾಳೆ ಗೊತ್ತಾ? ಅವಳು ಕೂಡ ಅತ್ಯಂತ ಸುಂದರಿಯಾಗಿ ಇರುವವಳು. ಅತ್ಯಂತ ಸುಂದರವಾದ ಆ ಅವಯವಗಳ ವಿನ್ಯಾಸ, ಆ ಅವಯವಗಳ ಸೌಷ್ಠವ ಅಷ್ಟು ಚಂದ ಇದೆ. ಹಾಗಾಗಿ ಚಂದ ಕಾಣ್ತಾಳೆ ಅವಳು, ಬಹಳ ಸುಂದರಂಗಿಯಾಗಿ ಇದ್ದಾಳೆ. ಮತ್ತು ಅವಳು ಅನೇಕ ರತ್ನಮಾಲೆಗಳನ್ನು ಧರಿಸಿದ್ದಾಳೆ. ಆ ರತ್ನಮಾಲೆಗಳಲ್ಲಿ ಅವೆಲ್ಲ ಒಳ್ಳೆ ಚಂದದ ಆ ಚಿನ್ನದ ಸರಿಗೆಯಲ್ಲಿ ಪೋಣಿಸಿದಂತಹ ಮಣಿಮಾಲೆಯನ್ನು, ರತ್ನಮಾಲೆಯನ್ನು ಧರಿಸಿದ್ದಾಳೆ. ಅಲಂಭೂಷಿತ, ಚೆನ್ನಾಗಿ ಆಭರಣಗಳಿಂದ ಅಲಂಕಾರಗೊಂಡವಳು ಕೃಷ್ಣ. ಹಾಗೆಯೇ ಭುವನಭೂಷಣ ಭೂತಾಂ, ಲೋಕಕ್ಕೆ ಆಭರಣ ರೂಪವಾಗಿರುವಂಥವಳು ಕೃಷ್ಣ ಅಂತ ವರ್ಣಿಸ್ತಾರೆ. ಹಾಗೆ ಇದ್ಲಲ್ವ, 5 ಜನರಿಗೆ ಒಬ್ಬಳೇ ಪತ್ನಿ ಕೃಷ್ಣ, ಆದರೆ ಅವಳು ಲೋಕಕ್ಕೆ ಭೂಷಣವಾಗಿದ್ದಾಳೆ. ಹಾಗಾಗಿ ಪತಿವ್ರತ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾದಂಥವಳು, ಅಗ್ರವಾಗಿ ಅವಳನ್ನು ಪರಿಗಣನೆ ಮಾಡುವಂತಹ ಆ ರೀತಿ ಸ್ತ್ರೀಯವಳು ಅಂತ ಇದನ್ನು ವರ್ಣಿಸಿದರು. ಅಂದರೆ ಯಾಕೆ ಹೀಗೆ ವರ್ಣಿಸ್ತಾರೆ? ಕೃಷ್ಣಗೇನು ಅಷ್ಟು ಮಹತ್ವ ಅಂದರೆ, ಕೃಷ್ಣ ಅಂದರೆ ಮತ್ಯಾರು ಅಲ್ಲ, ಭಾರತೀ ದೇವಿಯ ಅವತಾರ ರೂಪಗಳು. ಆ ಭಾರತೀ ದೇವಿ ವೇದಾಭಿಮಾನಿನಿ. ಹಾಗಾಗಿ ವೇದಾಭಿಮಾನಿನಿ ಅಂದರೆ ಆ ವೇದೋಪನಿಷತ್ತುಗಳ ಸಾರರೂಪವಾದಂತಹ ಸೂತ್ರ, ಬ್ರಹ್ಮಸೂತ್ರ, ಅದರಲ್ಲಿ ತತ್ವರತ್ನಗಳು ಉಂಟು. ಅವೆಲ್ಲ ಯಾವಾಗಲೂ ಅವಳು ಧರಿಸಿಕೊಂಡೇ ಇರ್ತಾಳೆ. ಅಂದರೆ ಸಾಕ್ಷಾತ್ ಜ್ಞಾನರೂಪಿಣಿಯಾಗಿಯೇ ಜ್ಞಾನಸ್ವರೂಪಳಾಗಿರುವವಳೇ ಭಾರತೀ ದೇವಿ. ಅವಳೇ ಈಗ ಕೃಷ್ಣ ಅಂತ ಲೋಕದಲ್ಲಿ, ದ್ವಾಪರ ಯುಗದಲ್ಲಿ ಲೋಕದಲ್ಲಿ ಪ್ರಕಟವಾದವಳು. ಲೋಕಕ್ಕೆ ಅವಳೊಂದು ಆಭರಣ ರೂಪವಾಗಿ ಇದ್ದವಳು ಅಂತ ಹೀಗೆ ಭಾರತೀ ದೇವಿಯ ವರ್ಣನೆಯನ್ನೇ ಇಲ್ಲಿ ಮಾಡ್ತಾರೆ, ಕೃಷ್ಣೆಯ ವರ್ಣನೆ ಮಾಡ್ತಾರೆ. ಇದು ಒಂದು ಭಾರತೀ ದೇವಿಯ ವರ್ಣನೆಯೂ ಹೌದು, ಮತ್ತು ಜ್ಞಾನವನ್ನು, ಲೋಕಕ್ಕೆ ಅಧ್ಯಾತ್ಮ ಜ್ಞಾನವನ್ನು ಕೊಡುವಂತಹ ವೇದೋಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಎಲ್ಲದರ ಅಭಿಪ್ರಾಯವನ್ನು ಕೂಡ ಹೀಗೆ ಅದರಲ್ಲಿ ತತ್ವರತ್ನಗಳು ಉಂಟು ಎನ್ನುವಂತಹ ಈ ಪರಿಚಯವನ್ನು ಇಲ್ಲಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಪಾದ ಸುಂದರ ಪದಕ್ರಮ ಭಾವೈಹಿ ಭಾಸಿತಾಂ ಪ್ರಕಟವರ್ಣಗುಣಾಢ್ಯಾಂ ಭಾರತೋತ್ತಮ ಭೃತಾಮನುರೂಪಾಚ್ಛಾದನಾಂ ಸಮಧಿಕಸ್ವರ ಶೋಭಾಂ. ಇಲ್ಲಿ ನೋಡಿ, ವೇದೋಪನಿಷತ್ತುಗಳು ಅಂದರೆ ಬೇರೆ ಶ್ಲೋಕ ಹೇಳಿದ ಹಾಗೆ ಇರುವುದಿಲ್ಲ. ವೇದೋಪನಿಷತ್ತುಗಳಲ್ಲಿ ಶ್ಲೋಕಗಳು ಇರುವುದಿಲ್ಲ. ಕೆಲವರೆಲ್ಲ ಉಪನಿಷತ್ತಲ್ಲಿ ಶ್ಲೋಕ ಅಂತ ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ಶ್ಲೋಕ ಇರುವುದಿಲ್ಲ. ಉಪನಿಷತ್ತುಗಳಲ್ಲಿ ಇರುವಂತಹ ಶ್ಲೋಕದ ಹಾಗೆ ಕಾಣುವಂತಹ ಏನುಂಟು ಸಾಹಿತ್ಯ, ಅವೆಲ್ಲ ಮಂತ್ರಗಳು, ವೇದ ಮಂತ್ರಗಳು, ಉಪನಿಷನ್ ಮಂತ್ರಗಳು. ಅಲ್ಲಿ ಶ್ಲೋಕ ಅಂತ ಇರೋದಿಲ್ಲ. ಶ್ಲೋಕ ಎಲ್ಲ ನಾವು ರಚನೆ ಮಾಡೋದು, ನಾವೆಲ್ಲ ರಚನೆ ಮಾಡೋದು ಇರ್ತದೆ. ಶ್ಲೋಕ ಏನಾದರೂ ಶ್ಲೋಕ ಬರೆದು ಬಿಡೋದು. ಹಾಗೆ ಪಾಪ ನಮ್ಮ ಗುರುಗಳೆಲ್ಲ ದಯಾಳುಗಳು, ಹಾಗಾಗಿ ಕ್ಷಮ ಮಾಡಿ ಸ್ವೀಕಾರ ಮಾಡಿಕೊಳ್ತಾರೆ. ಈಗ ಉಪನಿಷತ್ ಹೇಗಿರ್ತದೆ, ವೇದಗಳು ಹೇಗುಂಟು, ವೇದ ಮಂತ್ರಗಳು ಉಂಟಲ್ಲ, ಆ ವೇದ ಮಂತ್ರಗಳಲ್ಲಿ ಪಾದಗಳುಂಟು. ಪಾದಗಳು ಸಾಮಾನ್ಯವಾಗಿ ಮಂತ್ರಗಳಲ್ಲಿ 4 ಪಾದಗಳೇ ಇರ್ತವೆ. ಉಪನಿಷತ್ತಲ್ಲೆಲ್ಲ ನೋಡ್ತೇವಲ್ವ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧಃ ಕಸ್ಯ ಸ್ವಿಧನಂ ಅಂತ ಹೀಗೆ ಇದು
ಶ್ಲೋಕದ ಹಾಗೆ ಕಾಣುವಂಥದ್ದು, ಆದರೆ ಮಂತ್ರ ಮೊದಲನೇ ಮಂತ್ರ ಇದು. ಹೀಗೆಲ್ಲ ಮಂತ್ರಗಳು ಉಂಟು. ಈ ಮಂತ್ರಗಳಲ್ಲಿ 4 ಪಾದಗಳು ಉಂಟು. ಸಾಮಾನ್ಯತಃ 4 ಪಾದ. ಸಾವಿತ್ರಿ ಮಂತ್ರ ಮಾತ್ರ 3 ಪಾದಗಳೇ ಇರುವುದು. ಹಾಗಾಗಿ ಅದಕ್ಕೆ ಗಾಯತ್ರಿ ಅಂತ ಹೇಳ್ತಾರೆ. ಗಾಯತ್ರಿ ಅಂದರೆ 3 ಪಾದಗಳೇ ಇರುವಂಥದ್ದು. ಸಾವಿತ್ರಿ ಮಂತ್ರಕ್ಕೆ 3 ಪಾದಗಳು. ಅದನ್ನು ತ್ರಿಪದ ಗಾಯತ್ರಿ ಅಂತೆಲ್ಲ ಹೇಳೋದು. ಯಾಕೆಂದರೆ 3 ಪಾದಗಳಲ್ಲ, ಹಾಗಾಗಿ ತ್ರಿಪದ ಅಂತ ಹೇಳೋದು. ಈಗ ಇಲ್ಲಿ ಪಾದ ಸುಂದರ ಪದಕ್ರಮ ಭವೈಹಿ, ಅದರಲ್ಲಿ ತುಂಬಿರುವಂಥದ್ದೇನು? ತಮ್ಮೆಲ್ಲ ಭಾವ, ತನ್ನ ತಾತ್ಪರ್ಯ. ಭಾವ ಅಂದರೆ ತಾತ್ಪರ್ಯ. ಪ್ರತಿಯೊಂದು ವೇದ ಹಾಗೂ ಉಪನಿಷತ್ ಮಂತ್ರದಲ್ಲಿ ತಾತ್ಪರ್ಯ ಉಂಟು, ಭಾವ ಉಂಟು. ಏನು ಭಾವ? ಅದು ಯಾವ ಭಾವ ಇದ್ದರೂ ಸರಿ. ಅದರಲ್ಲಿ ಪಾದಗಳುಂಟು, 4 ಪಾದಗಳು ಉಂಟು. ಸುಂದರ ಪದಕ್ರಮ, ಅದು ಹೋಗುವಾಗ, ಅದನ್ನು ಉಚ್ಚರಿಸುವಾಗ ಸುಂದರವಾದಂತಹ ಪದಗಳುಂಟು. ಅದಕ್ಕೆ ಕ್ರಮ ಉಂಟು. ಹೀಗೆ ಉಚ್ಚರಿಸಬೇಕು ಅಂತ ಅದಕ್ಕೊಂದು ಕ್ರಮ ಉಂಟು. ವೇದ ಕ್ರಮ ಅಂತ ಉಂಟು. ಸಾಮಾನ್ಯ ಸಂಸ್ಕೃತ ಕಲಿತಾರಲ್ಲ, ಸಂಸ್ಕೃತ ಕಲಿಯೋರಿಗೆ ಸಂಸ್ಕೃತ ಭಾಷೆ ಪರಿಚಯ ಆಗ್ತದೆ. ಯಾವ ಶಾಸ್ತ್ರ ಓದ್ತಾರೋ ಆ ಶಾಸ್ತ್ರದ ಜ್ಞಾನವೂ ಆಗ್ತದೆ. ಬೆಳೆಸಿಕೊಂಡ್ರೆ ಜಾಸ್ತಿಯೂ ಉಂಟಾಗ್ತದೆ. ಎಲ್ಲವೂ ಸತ್ಯ. ಆದರೆ ವೇದ, ವೈದಿಕ ಛಂದಸ್ಸು, ವೈದಿಕ ಭಾಷೆ ಬೇರೆ ಉಂಟು. ಅದು ಇಲ್ಲಿ ಗೊತ್ತಾಗುವುದಿಲ್ಲ. ಸಂಸ್ಕೃತ, ಸಾಮಾನ್ಯ ಸಂಸ್ಕೃತ ಕಲಿತವರಿಗೆ ಕಡೆಗೆ ಹೇಳಬೇಕು. ಛಾಂದಸ ಪ್ರಯೋಗ ಕೃಣೋಮಿ ಅಂತ ಬರ್ತದೆ. ಕೃಣೋಮಿ ಅಂದರೆ ಅರ್ಥ ಹೇಗೆ ಮಾಡಬೇಕು ಗೊತ್ತಿಲ್ಲ ನಮಗೆ. ಕೃಣೋಮಿ ಅಂತ ಬರುವುದಿಲ್ಲ ಸಂಸ್ಕೃತದಲ್ಲಿ. ಕರೋಮಿ ಅಂತ ಬರ್ತದೆ. ಕೃಣೋಮಿ ಅಂದರೆ ತಪ್ಪಲ್ಲ, ಅದು ಅದರ ವೇದದಲ್ಲಿ ಬರ್ತದೆ. ಹೀಗೆ ವೈದಿಕ ಪ್ರಯೋಗ ಬೇರೆ, ಲೌಕಿಕ ಪ್ರಯೋಗ ಬೇರೆ ಅಂತ ರಾಯರು ಎಲ್ಲವನ್ನು ಬಿಡಿಸಿ ಹೇಳ್ತಾರೆ. ಒಂದು ಪ್ರಾತಃ ಸಂಕಲ್ಪ ಗದ್ಯ ಅನ್ನುವಾಗ ಅದರಲ್ಲಿ ಇವನ್ನೆಲ್ಲ ತುಂಬಿ ತುಂಬಿ ಕೊಡ್ತಾರೆ ರಾಯರು ಕೊಟ್ಟಷ್ಟು ಅವರು ಪ್ರಸ್ಥಾನತ್ರಯಗಳನ್ನು ಕೊಟ್ಟವರು. ಹೀಗೆ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಸಂಗ್ರಹ ಕೊಟ್ಟವರು. ಹೀಗೆಲ್ಲ ನಮಗೆ ಅನೇಕ ವಿಷಯಗಳನ್ನೆಲ್ಲ ತಿಳಿಸುವವರು. ಏನು ಕೊಡಲಿಲ್ಲ ಅವರು? ಸರ್ವ ಉಪನಿಷತ್ತುಗಳಿಗೂ ಕೂಡ ಅದೇ ಪ್ರಸ್ಥಾನತ್ರಯದಲ್ಲಿ ಬಂತಲ್ಲ, ಅವರ ವ್ಯಾಖ್ಯಾನ ಉಂಟು ನೇರವಾಗಿ. ಬಹಳ ಆಶ್ಚರ್ಯ ಆಗ್ತದೆ. ಏನು ಅವ್ರ ಜೀವನ ಪೂರ್ತಿ ಈ ಜ್ಞಾನ ಕಾರ್ಯಕ್ಕೆ ಮೀಸಲಿಟ್ಟವರು ರಾಯರು ಹಾಗೂ ವಾದಿರಾಜ ಗುರುಗಳು ಇಬ್ಬರೂ ಅಷ್ಟೆ. ಸಾವಿರಾರು ಶ್ಲೋಕಗಳು, ಅಖಂಡ ವ್ಯಾಖ್ಯಾನ. ಅತಿ ಆಶ್ಚರ್ಯ ಆಗುವಂತಹ ವ್ಯಕ್ತಿಗಳು. ನಾವೆಲ್ಲ ಏನೂ ಅಲ್ಲ, ಒಂದು ಸಣ್ಣ ಮಣ್ಣುಗುಡ್ಡೆಯಷ್ಟು ಇಲ್ಲ. ಮಹಾಮೇರುವಾಗಿ ನಿಲ್ಲುವ ಗುರುಗಳು, ನಾವೊಂದು ಸಣ್ಣ ಮಣ್ಣುಗುಡ್ಡೆಯೂ ಅಲ್ಲ. ಆಶ್ಚರ್ಯ ಆಗ್ತದೆ. ಸುಮ್ಮನೆ ನಮ್ಮ ತಲೆ ಬಾಗಿಯೇ ಬಾಗ್ತದೆ. ಅಂಥ ಮಹನೀಯ ಜನ. ಕ್ರಮ ಉಂಟು ಅಂತ ಹೇಳಿದೆ. ಪದಕ್ರಮ ಉಂಟು. ಹೀಗೆ ವೇದಗಳಲ್ಲಿ 4 ಮಂತ್ರಗಳಲ್ಲಿ 4 ಪಾದಗಳು. ಅತ್ಯಂತ ಸುಂದರವಾದಂತಹ ಪದಗಳ ನಡೆ ಅಂದರೆ ಉಚ್ಚರಿಸುವ ಕ್ರಮ ಉಂಟು. ಉತ್ತಮವಾದ ಭಾವಗಳಿಂದ ತುಂಬಿರುವಂಥವು. ಈ ರೀತಿ ಭಾಸಿತಾಂ, ಈ ರೀತಿ ಅವು ಭಾಸಿತಾಂ ಅಂದರೆ ಹೊಳೆಯುವಂಥವಳು, ತೇಜಸ್ವಿನಿಯಾಗಿ ಇರುವವಳು. ತೇಜಸ್ವಿನಿಯಾಗಿ ಇರುವಂಥದ್ದು ಈ ವೇದೋಪನಿಷತ್ತುಗಳು. ಪ್ರಕಟ ವರ್ಣ ಗುಣಾಢ್ಯಾಂ, ಅದರಲ್ಲಿ ವರ್ಣಗಳು ಅಂದರೆ ಅಕ್ಷರಗಳು. ವರ್ಣ ಅಂದರೆ ಅಕ್ಷರ, ಎಲ್ಲರಿಗೂ ಗೊತ್ತು. ವರ್ಣಗಳು, ಆ ವರ್ಣಗಳಲ್ಲೆಲ್ಲ ಆ ವರ್ಣಗಳದ್ದೇ ಆದಂತಹ ಗುಣದ ಶ್ರೀಮಂತಿಕೆ ಉಂಟು. ಅಂದರೆ ಪ್ರತಿಯೊಂದು ವರ್ಣಕ್ಕೂ ಕೂಡ ಅದರದ್ದೇ ಆದಂತಹ ಅರ್ಥಸ್ವಾರಸ್ಯ ಎನ್ನುವ ಗುಣಶ್ರೀಮಂತಿಕೆ ಉಂಟು ವೇದಗಳಲ್ಲಿ. ಹಾಗೆಯೇ ಮತ್ತೆ ಭಾರತೋತ್ತಮ ಭೃತಾಮನುರೂಪ. ಹಾಗೆಯೇ ಭಾರತ ಅಂದರೆ ಏನು? ಮಹಾಭಾರತ ಗೊತ್ತಿದೆ ಅಲ್ವಾ ನಮಗೆ. ಮಹಾಭಾರತದಲ್ಲಿ ಉತ್ತಮ ಭೃತ. ಭಾರತ ಎನ್ನುವಂತಹ ಮಹಾಭಾರತದಲ್ಲಿಯೂ ಕೂಡ ಈ ವೇದಗಳು ಬರ್ತವೆ. ಹಾಗಾಗಿ ಮಹಾಭಾರತಕ್ಕೆ ಪಂಚಮ ವೇದ ಅಂತ ಕರೀತಾರೆ. ಪಂಚಮ ವೇದ ಅಂತ ಕರೆಸಿಕೊಳ್ಳುವಂತಹ ಮಹಾಭಾರತದಲ್ಲಿ ಮಹಾಭಾರತವೇ ಇದನ್ನು ಸ್ವೀಕಾರ ಮಾಡಿಕೊಂಡಿದೆ. ಆ ಮಹಾಭಾರತವೇ ಇದನ್ನು, ಈ ಎಲ್ಲ ವೇದೋಪನಿಷತ್ತುಗಳನ್ನು ವರಿಸಿರುವಂಥದ್ದು, ತನ್ನೊಳಗೆ ಅಲಿಂಗಿಸಿಕೊಂಡಿರುವಂಥದ್ದು. ಹಾಗೆಯೇ ಅನುರೂಪ, ಅತ್ಯಂತ ಅನುರೂಪಾಚ್ಛಾದನಾಂ, ತಾನು ತನಗೆ ಹೊಂದುವಂತಹ ಆಚ್ಛಾದನ, ಮುಸುಕನ್ನು ಹೊಂದಿದೆ. ಅಂದರೆ ತಕ್ಷಣಕ್ಕೆ ಅದು ಬಿಟ್ಟುಕೊಡುವುದಿಲ್ಲ. ಉತ್ತಾನಾವೈ ದೇವಗಾಂ ಅಂತ ಈ ರೀತಿ ಒಂದು ಮಂತ್ರ ಉಂಟು. ನಂಗೆ ಸಂಪೂರ್ಣ ಮಂತ್ರ ಬರುವುದಿಲ್ಲ, ಯಾಕೆಂದರೆ ನಾನು
ಶ್ರುತಿ ಮಂತ್ರಗಳನ್ನು ತೀರಾ ಸ್ವಲ್ಪವೇ ಅಭ್ಯಾಸ ಮಾಡಿಕೊಂಡದ್ದು. ಸ್ವರ ಅಂತೂ ಬರುವುದೇ ಇಲ್ಲ, ಕಲಿಸಲಿಲ್ಲ ನನಗೆ. ಮತ್ತು ಉತ್ತಾನ ವೈ ದೇವಗವಾನಂ ಅಂತ ಹೀಗೆಲ್ಲ ಒಂದು ಪದಾಹ ಅಂತ ಹೀಗೆಲ್ಲ ಬರ್ತದೆ ಒಂದು ಮಂತ್ರ. ಅದರ ಅಭಿಪ್ರಾಯ ಏನು ಅಂದರೆ, ಮೇಲಿನ ಅರ್ಥ ಒಟ್ಟಾಗಿ ಮಂತ್ರದ ಅರ್ಥ ಹೇಳಬೇಕು ಅಂದರೆ, ಒಂದು ಆಕಳು, ಒಂದು ಗೋವು ಆಕಾಶದಲ್ಲಿ ಸಂಚರಿಸ್ತದೆ, ಭೂಮಿಯ ಮೇಲೆಲ್ಲ. ಅಂತರಿಕ್ಷದಲ್ಲಿ ಒಂದು ಆಕಳು ಅಂತರಿಕ್ಷದಲ್ಲಿ ಸಂಚರಿಸ್ತದೆ. ಹೇಗೆ ಅಂದರೆ, ಅದರ 4 ಕಾಲುಗಳು ಮೇಲ್ಮುಖವಾಗಿ ಇರ್ತದೆ. 4 ಕಾಲುಗಳನ್ನು ಮೇಲ್ಮುಖವಾಗಿ ಹೊಂದಿರುವಂತಹ, ಮೇಲಿನ ದಿಕ್ಕನ್ನೇ ಮುಖ ಮಾಡಿ ಮೇಲಿನ ದಿಕ್ಕಿಗೆ ಅಭಿಮುಖವಾಗಿ ಇರುವಂತಹ ಒಂದು ಆಕಳು ಆಕಾಶದಲ್ಲಿ ಸಂಚರಿಸ್ತದೆ ಅಂತ ಹೀಗೆ ಅರ್ಥದ ಒಂದು ವೇದ ಮಂತ್ರ ಉಂಟು. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಗೆ ಬರ್ತದೆ? ಮನುಷ್ಯರಿಗಂತೂ ಅಸಂಬದ್ಧ ಅನ್ನಿಸ್ಬಿಡ್ತದೆ. ಅಸಂಬದ್ಧವಾಗಿ ಹೇಳ್ತದೆ. ಯಾವ ವೇದವೋ ಏನು ಉಪನಿಷತ್ತೋ ಅದನ್ನು ತಗೊಂಡು ನಮಗೆ ಆಗಬೇಕಾದದ್ದಾದರೂ ಏನು ಅಂತ ಈ ರೀತಿ ಭಾವ ಬಹಳ ಬೇಗ ಅದು ಗಟ್ಟಿಯಾಗಿ ಊರಿಕೊಂಡೇ ಇರ್ತದೆ. ಬಹಳ ಮಂದಿಗೆ, ಬ್ರಾಹ್ಮಣರಿಗೆ ಮತ್ತು ಅವರಿಗೆ ಊರಿಕೊಂಡು ಹೋಗಿರ್ತದೆ. ಆದರೆ ಇದರ ಅಭಿಪ್ರಾಯ ಏನು ಅಂದರೆ, ಅದು ಆ ರೀತಿ ಅಲ್ಲ. ಅನುರೂಪಾಚ್ಛಾದನ. ತಾನು ಈ ರೀತಿ ತನ್ನ ಅರ್ಥವನ್ನು ಬಹಳ ಚೆನ್ನಾಗಿ ಮುಚ್ಚಿಕೊಂಡಿರ್ತದೆ. ಆಚ್ಛಾದನ ಅಂದರೆ ಮುಚ್ಚಳ, ಹೊದಿಕೆ ಅಂತ ಅರ್ಥ. ತನ್ನ ಅರ್ಥವನ್ನು, ಗೂಢಾರ್ಥವನ್ನು ಚೆನ್ನಾಗಿ ಮುಚ್ಚಿಕೊಂಡು ಇರುವಂತಹ ಈ ಒಂದು ವೇದ ಮಂತ್ರ ಇರುವಂಥದ್ದು. ಸಮಧಿಕ ಸ್ವರ ಶೋಭಾಂ, ಮತ್ತು ಚೆನ್ನಾಗಿ ಅಧಿಕಾಧಿಕವಾದಂಥ ಉತ್ತಮ ಸ್ವರ. ವೇದಗಳು ಸಸ್ವರವಾಗಿ ಹೇಳಬೇಕು. ವೇದ ಅಂದರೆ ಅದರ ಸ್ವರ ಜೊತೆಯಲ್ಲೇ ಬರುವಂಥದ್ದು. ಹೀಗೆ ಸ್ವರದ ಶೋಭೆಯಿಂದ ಚೆನ್ನಾಗಿ ಕಂಗೊಳಿಸುವಂಥದ್ದು ವೇದ. ಯಾವ ವೇದ ಮಂತ್ರವಾದರೂ ಕೂಡ, ಈಗ ನಾನು ಹೇಳಿದ್ನಲ್ಲ ಹಾಗೆಲ್ಲ ಹೇಳಿದರೆ ವೇದ ಉಪನಿಷತ್ತು ಆಗುವುದಿಲ್ಲ. ಅದು ಸಸ್ವರವಾಗಿಯೇ ಇರ್ತದೆ. ಅದು ಕಲಿಯದೇ ಇದ್ರೆ ಬರುವುದಿಲ್ಲ ವೇದ. ಹಾಗಾದರೆ ಈಗ ಈ ಒಂದು ಶ್ಲೋಕ ಭಾರತಿಗೆ ಅನ್ವಯ, ಕೃಷ್ಣಗೆ ಅನ್ವಯ ಆಗ್ತದ ಅಂದರೆ ಆಗ್ತದೆ. ಪಾದಸುಂದರ ಪದಕ್ರಮ ಭಾವೈಷಿ. ಭಾವ ಅಂದರೆ ಒಂದು ರೀತಿ ವಿಲಾಸ ಅಂತಲೂ ಹೇಳ್ಬೋದು. ಹೇಗೆ? ಪಾದಸುಂದರ ಪದಕ್ರಮ. ಪಾದ ಅಂದರೆ ಸುಂದರವಾದಂತಹ ಪಾದಗಳು ಉಳ್ಳವಳು. ಆ ಪಾದಗಳನ್ನು ಅವಳು ಹೆಜ್ಜೆ ಇರಿಸಿ ನಡೀತಾಳೆ. ಪದಕ್ರಮ ಅಂದರೆ ಹೆಜ್ಜೆ ಇರಿಸುವುದು. ಕ್ರಮಣ ಅಂದರೆ ಹೆಜ್ಜೆ ಇರಿಸುವುದು. ಕ್ರಮಣ ಅಂದರೆ ಎಲ್ಲ ಮಾರ್ಗಕ್ರಮಣ ಅಂತ ಹೇಳ್ತಾರಲ್ಲ, ಅಂದರೆ ಹಾದಿ ನಡೆಯುವುದು ಅಂತ. ಅವಳ ನಡಿಗೆ ಪದಕ್ರಮ ಅಂದರೆ ನಡಿಗೆ. ಸುಂದರವಾದ ಪಾದಗಳನ್ನು ಹೊಂದಿದ್ದಾಳೆ, ಹೆಜ್ಜೆ ಇರಿಸಿ ನಡೆದಾಡ್ತಾಳೆ. ಆ ನಡೆದಾಡುವಂತಹ ವಿಲಾಸವೇ ಚಂದ. ಅದರಿಂದ ಕೂಡಿರುವಂತಹ ಭಾಸಿತಾಂ, ಬಹಳ ಶೋಭಾಯಮಾನಳಾಗಿ ಇರುವಂತಹ ಸುಂದರಿ ಈ ಸ್ತ್ರೀ. ಪ್ರಕಟ ವರ್ಣ ಗುಣಾಢ್ಯಾಂ, ಇವಳಿಗೆ ಪ್ರಕಟವಾಗಿರುವಂತಹ ವರ್ಣ, ಅವಳ ಮೈಬಣ್ಣ ಎಲ್ಲರಿಗೂ ಕಾಣ್ತದೆ. ಅದೆಷ್ಟು ಮೈಕಾಂತಿ. ವರ್ಣ ಅಂದರೆ 2 ಅಂಶ ಉಂಟು. ಒಂದು ಬಣ್ಣ, ಜೊತೆಯಲ್ಲಿ ಬಣ್ಣದ ಕಾಂತಿ, ಎರಡೂ ಇರ್ತದೆ. ಅಂದರೆ ಬಣ್ಣ ಯಾವುದೋ ಒಂದು ಬಣ್ಣದಲ್ಲಿ ಎಲ್ಲರೂ ಇರ್ತೇವೆ. ಮೈ ಬಣ್ಣ, ಚರ್ಮದ ಬಣ್ಣ ಯಾವುದೋ ಒಂದು ಬಣ್ಣ ಇರ್ತದೆ ಬಿಡಿ. ಆ ಬಣ್ಣದ ಜೊತೆ ಕಾಂತಿಯೂ ಇರಬೇಕು. ಕೇವಲ ಬೆಳ್ಳಗಿರುವುದಲ್ಲ, ಆ ಬೆಳ್ಳಗಿರಲಿ ಕಪ್ಪಾಗಿಯೇ ಇರಲಿ, ಬಣ್ಣ ಯಾವುದಾದ್ರೂ ಕಾಂತಿ ಬೇಕು, ಚರ್ಮದ ಕಾಂತಿ ಬೇಕಲ್ಲ. ಹಾಗೆ ಇವಳು ಹೇಗಿದ್ದಾಳೆ ಅಂದರೆ, ಪ್ರಕಟ ವರ್ಣ ಗುಣಾಢ್ಯ, ಅತ್ಯಂತ ಸುಂದರವಾದಂತಹ ಆ ಕಾಂತಿಯಿಂದ ಕೂಡಿರುವಂತಹ ಮೈಬಣ್ಣವನ್ನು ಹೊಂದಿರುವವಳು. ಅತ್ಯಂತ ಕಾಂತಿಯ ಶ್ರೀಮಂತಿಕೆಯಿಂದ ಕೂಡಿರುವಂತಹ ಮೈಬಣ್ಣ ಹೊಂದಿರುವವಳು. ಜೊತೆಯಲ್ಲಿ ವರ್ಣದ ಕಾಂತಿಯನ್ನು ಹೊಂದಿದ್ದಾಳೆ. ಗುಣಾಢ್ಯಾಮ್ ಅಂದರೆ ಇನ್ನೊಂದು ಅರ್ಥ ಹೇಳಬೇಕು ಅಂದರೆ, ಗುಣಶ್ರೀಮಂತಿಕೆಯನ್ನು ಹೊಂದಿದ್ದಾಳೆ. ಮನಸ್ಸಿನ ಆ ಸ್ವಭಾವ ಗುಣ ಇದೆಯಲ್ಲ, ಆ ಸ್ವಭಾವ ಗುಣದಿಂದ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಅತ್ಯಂತ ಸುಂದರಿ ಇವಳು ಅತ್ಯಂತ ಸುಂದರವಾದಂತಹ ಮೈಬಣ್ಣ ಕಣ್ಣಿಗೆ ಎಲ್ಲರಿಗೂ ಕೂಡ ಪ್ರಕಟವಾಗಿ ಕಾಣ್ತಾ ಇರುವಂಥದ್ದು. ಭಾರತೋತ್ತಮ ಭೃತಾಂ. ಭಾರತ ಅಂದರೆ ಅರ್ಥ ಏನು? ಭರತ ವಂಶದಲ್ಲಿ ಬಂದವ ಭಾರತ. ಭರತ ಅಂದರೆ ಯಾರು ಗೊತ್ತಾ? ದುಷ್ಯಂತನ ಮಗ ಭರತ ಅಂತಿದ್ದ. ಶಕುಂತಲ ಹಾಗೂ ದುಷ್ಯಂತ ಎನ್ನುವ ದಂಪತಿಗಳ ಮಗ
ಭರತ ಅಂತ ಒಬ್ಬ ಇದ್ದ. ಪ್ರಸಿದ್ಧವಾದ ಕಥೆ ಅದು. ಯಾರು? ದುಷ್ಯಂತ ಶಕುಂತಲೆಯರ ಕಥೆ ಬಹಳ ಪ್ರಸಿದ್ಧವಾದದ್ದು. ಅವರ ಮಗ ಭರತ. ಆ ಶಕುಂತಲೆ ಗರ್ಭಿಣಿಯಾದಾಗಲೇ ಹೇಳಿದ್ರಂತೆ, ಇದು ಚಕ್ರವರ್ತಿ ಮಗನನ್ನು ಹೊತ್ತಂತಹ ಸ್ತ್ರೀ ಲಕ್ಷಣ ಅಂತ ಆಗಲೇ ಕಾಣಿಸ್ತು. ಅವಳ ಲಕ್ಷಣವೇ ಹಾಗಿತ್ತು. ಚಕ್ರವರ್ತಿ ಪುತ್ರನನ್ನು ಪಡೆಯುವ ಲಕ್ಷಣ ಇದ್ದವಳು ಶಕುಂತಲೆ, ಕೇವಲ ಸುಂದರಿಯಲ್ಲ. ಹಾಗೆ ಆ ಭರತನನ್ನು ಪಡೆದ್ಲು. ಅವನಷ್ಟು ಯಜ್ಞವನ್ನು ಯಾರೂ ಮಾಡಲಿಲ್ಲ. ಅವನಷ್ಟು ದಾನ ಯಜ್ಞ ಏನು ಅವನು ದಕ್ಷಿಣೆ ಕೊಟ್ಟದ್ದು. ಆ ಭರತನ ಮಹಿಮೆ ಇಂತಿಷ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಬಾಯಿ ತುಂಬ ಹೊಗಳುತ್ತದೆ ಮಹಾಭಾರತ. ಭಾಗವತದಲ್ಲಿ ಎಲ್ಲ ಕಡೆಯಲ್ಲಿ ಭರತನ ಬಗ್ಗೆ ಬಹಳ ಹೊಗಳಿಕೆ ಇದೆ. ಭರತ ಅನ್ನೋ ಹೆಸರಿನ 4-6 ಮಂದಿ ಇದ್ದಾರೆ. ಆದರೆ ಈ ದುಷ್ಯಂತ ಶಕುಂತಲ ದಂಪತಿಗಳ ಮಗ ಭರತ ಇದ್ದಾನಲ್ಲ, ಅವನ ನಂತರದಲ್ಲಿ ಆ ವಂಶದ ಎಲ್ಲ ಜನರಿಗೂ ಭಾರತ ಅಂತ ಹೆಸರಾಯಿತು. ಭಾರತ ಅಂದರೆ ಭರತವಂಶೀಯರು ಅಂತ ಅರ್ಥ ಆಯಿತು. ಅಂತಹ ಭಾರತ ಯಾರಿಗೆ ಹೇಳ್ತಾರೆ? ಭಗವದ್ಗೀತೆ ನೋಡಿದರೆ ಅರ್ಜುನನಿಗೆ ಭಾರತ ಭಾರತ ಅಂತ ಕೃಷ್ಣ ಹೇಳ್ತಾನೆ. ಭಾರತ ಅಂದರೆ ಭರತವಂಶದಮ ಅಂತ ಅರ್ಥ. ಇಲ್ಲಿಯೂ ಹಾಗೆ ಭಾರತೋತ್ತಮ ಅಂದರೆ ಆ ಭರತವಂಶದಲ್ಲಿ ಬಂದಂತಹ ಪಾಂಡವರ ಪತ್ನಿಯಾಗಿ ಇದ್ದವಳು ಭಾರತೋತ್ತಮ ಭೃತಾಂ. ಆ ಭಾರತರಲ್ಲಿ ಅಂದರೆ ಈ ಪಾಂಡವರಲ್ಲಿ ಉತ್ತಮನಾದಂತಹ ಭೀಮನಿಂದ ಭೃತಾಂ ವರಿಸಲ್ಪಟ್ಟವಳು, ಭೀಮನ ಪತ್ನಿಯಾದವಳು. ಮತ್ತೆ ಅನುರೂಪಾಚ್ಛಾದನಾಂ, ತನಗೆ ಹೊಂದಿಕೆಯಾಗುವಂತಹ ವಸ್ತ್ರವನ್ನು ಮೈ ಮುಚ್ಚುವಂತಹ ಅಷ್ಟು ಚಂದದ ವಸ್ತ್ರವನ್ನು ಧರಿಸಿದವಳು ಅಂತ ಅರ್ಥ. ಸಮಧಿಕ ಸ್ವರಶೋಭಾಂ, ಅತ್ಯಂತ ಉತ್ತಮ ಮಟ್ಟದ ಅಧಿಕಾಧಿಕ ಮಟ್ಟದ ದನಿಯನ್ನು ಹೊಂದಿರುವವಳು. ಆ ರೀತಿಯ ದನಿಯ ಶೋಭೆಯನ್ನು ಹೊಂದಿದಂಥವಳು ಇವಳು ಕೃಷ್ಣೆ ಅಂತ ಕೃಷ್ಣೆಯ ವರ್ಣನೆ. ಹೀಗೆ ನಮಗೆ ಉಪನಿಷತ್ ಸುಂದರಿ ಹಾಗೂ ಕೃಷ್ಣ ಇಬ್ಬರ ವರ್ಣನೆಯನ್ನು ಜೊತೆಯಾಗಿ ಇಲ್ಲಿ ಮಾಡ್ತಾರೆ. ಈಗ ಇಲ್ಲಿ ಸದ್ಯಕ್ಕೆ ಆಚಾರ್ಯರ ಸಂಬಂಧಿ ಬರ್ತದಪ್ಪ. ಇಲ್ಲಿ ವೇದ ವರ್ಣನೆ ಮಾಡಿದ್ರಲ್ವಾ, ವೇದೋಪನಿಷತ್ ವರ್ಣನೆ ಮಾಡಿದರೆ ನೇರವಾಗಿ ಹೋಗಿ ಸೇರಿದು ಆಚಾರ್ಯರಿಗೆ. ಯಾಕೆ? ಆಚಾರ್ಯರು ಆ ವೇದೋಪನಿಷತ್ತುಗಳ ತಾತ್ಪರ್ಯವನ್ನೇ ಲೋಕದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಇದು ಸಂಬಂಧಿಸಿಯೇ ಬರುತ್ತದೆ. ಮುಂದೆ ಅವರ ಆ ಸಂಬಂಧದಲ್ಲಿ ಅವರು ಮಾಡಿದಂತಹ ಆ ವೇದೋಪನಿಷತ್ ಅರ್ಥ ವಿಸ್ತಾರವನ್ನು ಮಾಡಿದಂತಹ ವಿಷಯವೂ ಮುಂದೆ ಹೇಳಲಿಕ್ಕೆ ಬೇಕಾಗ್ತದೆ, ಹೇಳಿರ್ತಾರೆ. ಬ್ರಹ್ಮಾರ್ಪಣಮಸ್ತು.